ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಪಶ್ಚಾತ್ತಾಪ ಕಾಡ್ತಿದೆಯಂತೆ. ಮಾಡಿದ್ದು ತಪ್ಪು ಕೆಲಸ ಎಂದು ಅರಿವಾಗಿದೆಯಂತೆ. ಹಾಗಿದ್ರೆ ದರ್ಶನ್ ಹೇಳಿದ ಮಾತೇನು ನಾವು ತೋರಿಸ್ತೀವಿ ನೋಡಿ. ತಪ್ಪಿನ ಅರಿವಲ್ಲಿ ನೋವು ತಿನ್ನುತ್ತಿದ್ದಾರ ದರ್ಶನ್? ರೇಣುಕಾಸ್ವಾಮಿ ಎಂಬ ಅಮಾಯಕನನ್ನ ಕೊಂದು ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 3 ದಿನ ಆಯಿತು. ಸದಾ ಸಿನಿಮಾ ಕಾರ್ಯಕ್ರಮಗಳು ಅಂತ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ದ ದಾಸನಿಗೆ ಚಿಂತೆ ಕಾಡುತ್ತಿದೆಯಂತೆ. ಹೌದು, ಜೈಲಿನಲ್ಲಿ ಬಂದಿಯಾದ ಬಳಿಕ ದರ್ಶನ್ಗೆ ಮಾಡಿದ ತಪ್ಪಿನ ಅರಿವಾಗಿ ನೋವಿನ ಮಾತುಗಳನ್ನಾಡ್ತಿದ್ದಾರಂತೆ. ಪದೇ ಪದೇ ಜೈಲು ಸಿಬ್ಬಂದಿ ಜೊತೆ ದರ್ಶನ್ ಇದೇ ಮಾತುಗಳನ್ನು ಆಡ್ತಿದ್ದಾರಂತೆ. ನಡೆಯಬಾರದು ನಡೆದು ಹೋಗಿದೆ, ಎಲ್ಲವನ್ನು ಅನುಭವಿಸಬೇಕಿದೆ ಎನ್ನುತ್ತಿದ್ದಾರಂತೆ ಕೊಲೆ ಸಾರಥಿ. ಮನೆಯವರಿಗೆ ಮಾತ್ರ ಅವಕಾಶ ಕಲ್ಪಿಸಿ ಎಂದಿದ್ದಾರಂತೆ. ಇನ್ನು ಪವಿತ್ರ ಗೌಡ ಮಾಡಿದ ಎಡವಟ್ಟಿನಿಂದ ತಪ್ಪಾಗಿದೆ ಎನ್ನುತ್ತಿದ್ದಾರಂತೆ. ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡಗೆ ಒಂಟಿತನ. ಇನ್ನು ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವ ಪವಿತ್ರ ಗೌಡಗೆ ಒಂಟಿತನ ಕಾಡುತ್ತಿದೆಯಂತೆ. ಸದ್ಯ ಮಹಿಳಾ ಬ್ಯಾರಕ್ನಲ್ಲಿ ಒಂಟಿಯಾಗಿರುವ ಪವಿತ್ರ ಪರದಾಡುತ್ತಿದ್ದಾರೆ. ಹೈಟೆಕ್ ಜೀವನ ಸಾಗಿಸಿದ ಪವಿತ್ರ ನಿನ್ನೆ ವಕೀಲರು ಬಂದು ಭೇಟಿಯಾದಾಗ ಒಂದಿಷ್ಟು ಚರ್ಚೆ ಮಾಡಿದ್ರಂತೆ. ಒಟ್ನಲ್ಲಿ ಮಾಡಿದ್ದುಣ್ಣ ಮಹಾರಾಯ ಎಂಬ ಗಾದೆ ಮಾತಿನಂತೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಮಾಡುವಾಗ ತಪ್ಪು ಮಾಡಿ ಮರುಕಪಟ್ಟರೆ ಹೋದ ಜೀವ ವಾಪಸ್ ಬರುತ್ತಾ ಎಂಬ ಪ್ರಶ್ನೆ ಕಾಡದಿರುವುದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿರುವ ನಟ ದರ್ಶನ್ಗೆ ಇನ್ನೂ ಸಂಕಷ್ಟ ತಪ್ಪುವ ರೀತಿ ಕಾಣಿಸ್ತಾ ಇಲ್ಲ. ಒಂದು ಕಡೆ ಜೈಲು ಸೇರಿದ್ರೆ ಮತ್ತೊಂದು ಕಡೆ ತನಿಖೆಯ ಹಾದಿ ದಿನೇ ದಿನೇ ಕಂಟಕವಾಗ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಮನೆಯಲ್ಲಿ ಸಿಕ್ಕ 37 ಲಕ್ಷದ ಮೂಲ ಎಲ್ಲಿ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಕಳೆದ ಬುಧವಾರ ದರ್ಶನ್ ಮನೆಯಲ್ಲಿ ಪೊಲೀಸರು ಜಪ್ತಿ ಮಾಡಿದ 37.40 ಲಕ್ಷ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕ 3 ಲಕ್ಷ ರೂಪಾಯಿಗೆ ಮೂಲ ಸಿಕ್ಕಿಲ್ಲ. ಸದ್ಯ ಹಣ ಕೊಟ್ಟಿದ್ಯಾರು, ಯಾವ ಉದ್ದೇಶಕ್ಕೆ ಹಣ ನೀಡಿದ್ರು ಎಂಬ ಮಾಹಿತಿಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ಈ ಮೊತ್ತದ ಬೆನ್ನತ್ತಿದ ಪೊಲೀಸರಿಗೆ ಶಾಸಕರೊಬ್ಬರ ಆಪ್ತ ಮೋಹನ್ ರಾಜ್ ಎನ್ನುವವರ ಬಳಿ ದರ್ಶನ್ 40 ಲಕ್ಷ ರೂಪಾಯಿ ಕೈ ಸಾಲ ಮಾಡಿದ್ರು ಎನ್ನುವುದು ಗೊತ್ತಾಗಿದೆ. ವಿಚಾರಣೆಗೆ ಮುಂದಾಗುತ್ತಿದ್ದಂತೆ ಮೋಹನ್ ರಾಜ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಕೊಲೆಗೂ ಮೋಹನ್ಗೂ ಇದೆಯಾ ಲಿಂಕ್? ಇನ್ನು ದರ್ಶನ್ಗೆ ಈ ಹಣ ನೀಡುವಾಗ ಮೋಹನ್ ರಾಜ್ಗೆ ಕೊಲೆ ವಿಚಾರ ಗೊತ್ತಾಗಿತ್ತಾ ಇಲ್ವಾ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಒಂದೊಮ್ಮೆ ಕೊಲೆ ಪ್ರಕರಣ ಮೊದಲೇ ಗೊತ್ತಿತ್ತು ಎನ್ನುವುದಾದರೆ ಮೋಹನ್ ರಾಜ್ಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇತ್ತ ಮೋಹನ್ ರಾಜ್ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ರೌಡಿ ಗ್ಯಾಂಗ್ ಜೈಲು ಸೇರಿದ್ರೂ ಸುಮ್ಮನಿರದ ಪೊಲೀಸರು ಕೊಲೆ ಪ್ರಕರಣದ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಒಂದು ವೇಳೆ ಮೋಹನ್ ರಾಜ್ ಸಿಕ್ಕಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.